ಯಮರಡ್ಡಿ ಓಗಸಿದ್ದೇಶ್ವರ ದೇವಸ್ಥಾನದ ನೂತನ ಸಭಾಭವನ ಉದ್ಘಾಟನೆ. ಲೋಕ ಕಲ್ಯಾಣಾರ್ಥವಾಗಿ ಮುತ್ತೈದೆಯರಿಗೆ ಉಡಿ ತುಂಬಿದ ಮಂಗಳಮುಖಿ ಶೋಭಾ. ರಾಯಬಾಗ್ ತಾಲೂಕಿನ ಯಮರಟ್ಟಿ ಗ್ರಾಮದ ಓಗಸಿದ್ದೇಶ್ವರ ದೇವಸ್ಥಾನದ ನೂತನ ಸಭಾಭವನ ಹಾಗೂ ಅನ್ನಪ್ರಸಾದ ನಿಲಯದ ಉದ್ಘಾಟನಾ ಸಮಾರಂಭದ ನಿಮಿತ್ತ ರಬಕವಿಯ ಮಂಗಳಮುಖಿ ಶೋಭಾ ತಾಯಿಯವರಿಂದ ಈ ವರ್ಷವೂ ಕೂಡ ಮಂಗಳವಾರ ದೇವಸ್ಥಾನದಲ್ಲಿ ಸುಮಾರು 2,000 ಜನ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ವೇಳೆ ಮಂಗಳಮುಖಿ ಶೋಭಾ ತಾಯಿಯವರು ಮಾತನಾಡಿ, ನನಗೆ ಮಕ್ಕಳಿಲ್ಲ, ನನಗೆ ಅಣ್ಣ ತಮ್ಮಂದಿರಿಲ್ಲ, ನನಗೆ ಬಂಧು ಬಳಗವಿಲ್ಲ. ಇಲ್ಲಿ ಸೇರಿರುವ ಎಲ್ಲ ಮುತ್ತೈದೆಯರೇ ನನ್ನ ಮಕ್ಕಳು. ಈ ಭೂಲೋಕದಲ್ಲಿ ಇರುವ ಎಲ್ಲ ಮಕ್ಕಳು ಆರೋಗ್ಯವಂತರಾಗಿರಲಿ, ಸಂತೋಷವಾಗಿರಲಿ ಎನ್ನುವ ಒಂದು ಸದುದ್ದೇಶಕ್ಕಾಗಿ ಮುತ್ತೈದೆಯರ ಉಡಿಯನ್ನು ತುಂಬಲಾಗುತ್ತಿದೆ ಎಂದರು. ಗ್ರಾಮದ ಮುಖಂಡರಾದ ಅಮ್ಮನಗೌಡ ಪಾಟೀಲ್ ಮಾತನಾಡಿದರು. ಈ ವೇಳೆ ಸುವರ್ಣ ನಂದಿ, ರೇಣುಕಾ ಪಾಟೀಲ್, ಅರುಣಾವತಿ ಕೇತ್ರಿ, ಮೈತ್ರಾ ಮೂಳೆ, ಲಕ್ಷ್ಮೀ ಪಾಟೀಲ್, ಕಸ್ತೂರಿ ಅಡಾಳಟ್ಟಿ, ಸುಜಾತ ಮೂಳೆ, ನಮದಾ ಇಂಗಳಗಿ, ಕಸ್ತೂರಿ ಹಿರೇಮಠ್, ಗೌರವ ಮೂಳೆ, ಮೈತ್ರಾ ನಂದಿ, ಮಲ್ಲವ್ವ ಪಾಟೀಲ್, ಮಂಜುಳಾ ಪಾಟೀಲ್, ಗುರವ್ವ ಮಾಳೆ ಸೇರಿದಂತೆ ಹಲವಾರು ತಾಯಂದಿರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಯಮರಟ್ಟಿಯಿಂದ ಸಂಜೀವ್ ಬ್ಯಾಕುಡೆ.